ಗಣಸಿ ಶಿವರಾಮ್ ಅಂದರೆ ಬೇಲೂರನ್ನ ಅಭ್ಯರ್ಥಿಯಾಗಿರ್ತಕ್ಕಂಥ ಶಿವರಾಮ್ ಅವರು ಈಗ ಭಾಳ ಸುದ್ದಿಲಿದ್ದಾರೆ. ಭಾಳ ಸಕಾರಾತ್ಮಕ ವಿಚಾರಕ್ಕೋಸ್ಕರ ಸುದ್ದಿಲಿದ್ದಾರೆ ಅನ್ನೋದು ಭಾಳ ಖುಷಿಯ ವಿಚಾರ. ನಮ್ಮ ಜಿಲ್ಲೆಗೆ ಇಂಥದ್ದೊಂದು ದನಿ ಬೇಕಾಗಿತ್ತು. ನಿರಂತರವಾಗಿ ಈ ರೀತಿ ದನಿ ಎತ್ತುವ ಸೂಚನೆಯನ್ನು ಗಣಸಿ ಶಿವರಾಮ್ ಅವರು ಕೊಟ್ಟಿದ್ದಾರೆ. ಗಣಸಿ ಶಿವರಾಮು ಅಂತಿಂಥ ಮನುಷ್ಯ ಅಲ್ಲ. ರಾಜಕಾರಣಿಯಾಗಿ ಭಾಳ ಯಶಸ್ವಿ ನಡೆಗಳನ್ನು ಇದುವರೆಗೂ ನಡೆಸ್ಕೊಂಡು ಬಂದವರು. ಗಣಸಿ ಅಂತ ಒಂದು ಕ್ಷೇತ್ರ ಇತ್ತು, ಭಾಳ ಹಾಸನದಲ್ಲೇ ಅತಿ ದೊಡ್ಡದಾದ ಒಂದು ವಿಧಾನಸಭಾ ಕ್ಷೇತ್ರ ಅದು. ಆ ಗಣಸಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಸತತವಾಗಿ ಆಯ್ಕೆ ಬಂದಂಥ ಶಾಸಕ, ಒಮ್ಮೆ ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಿಸಿದರು. ಇವರು ರಾಜಕಾರಣ ಶುರು ಮಾಡಿದಾಗ ಇದ್ದಿದ್ದು ಭಾಳ ಬಿಕ್ಕಟ್ಟಿನ ಪರಿಸ್ಥಿತಿ, ಒಂದು ಭಾಳ ಸ್ಟ್ರಗ್ಲಿಂಗ್ ಪೀರಿಯಡ್ ಅಂತಾರಲ್ಲ ಆ ರೀತಿ ಎಲ್ಲ ರಾಜಕಾರಣಿಗಳು ಅನುಭವಿಸ್ತಾರೆ. ಆದರೆ ಈ ಗಣಸಿ ಶಿವರಾಮ್ ವಿಷಯದಲ್ಲಿ ಭಾಳ ವಿಚಿತ್ರವಾದ ಸನ್ನಿವೇಶ ಎದುರಿಸಬೇಕಾಯಿತು. ಯಾಕೆ ಅಂತಂದರೆ ಒಂದು ಕಡೆ ಶ್ರೀಕಂಠಯ್ಯ, ಇನ್ನೊಂದು ಕಡೆ ಪುಟ್ಸಾಮ್ಗೌಡ, ಕಾಂಗ್ರೆಸ್ಸಿನ ಭಾಳ ದೊಡ್ಡ ದಿಗ್ಗಜ ಹೆಸರುಗಳು. ಅದರ ನಡುವೆ ಈ ಬಿ ಶಿವರಾಮ್ ಅನ್ನುವ ಗಣಸಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿ ಭಾಳ ಹೋರಾಟ ಮಾಡಬೇಕಾಗಿ ಬಂತು. ಅದು 3-4 ಕಡೆ ಫೇಸ್ ಮಾಡ್ತಕ್ಕಂಥ ವಿಷಯ. ಯಾವುವು? ಒಂದು ಆಗ್ತಾನೆ ಇನ್ನೂ ಸಿಟ್ಟಿಂಗ್ MLA ಇರ್ತಕ್ಕಂಥ ಈ ನಂಜೇಗೌಡರು, ಇನ್ನೊಂದು ಕಡೆಗೆ ದೇವೇಗೌಡರು, ಇನ್ನೊಂದು ಕಡೆಗೆ ಅವರದೇ ಪಕ್ಷದವರಾದಂತಹ ಶ್ರೀಕಂಠಯ್ಯನವರು ಮತ್ತು ಪುಟ್ಸಾಮ್ಗೌಡರು. ಈ 4 ಜನಗಳಿಂದಲೂ ಕೂಡ ಸಮಾನ ಅಂತರವನ್ನು ಕಾಯ್ದುಕೊಂಡು ಅವ್ರ ವಿರುದ್ಧ ಬಂಡಾಯ ಹೇಳ್ತಾನೆ ನಮ್ಮ ಜಿಲ್ಲೆಯಲ್ಲಿ ಭಾಳ ವರ್ಣರಂಜಿತ ರಾಜಕಾರಣಿಯಾಗಿ, ಅರ್ಥಗರ್ಭಿತ ರಾಜಕಾರಣಿಗೆ ಹೊರಹೊಮ್ಮದವರು ಗಣಸಿ ಶಿವರಾಮ್. ಈ ಗಣಸಿ ಶಿವರಾಮ್ ಅವರ ಬಗ್ಗೆ ಯಾಕೆ ಇಷ್ಟೊಂದು ಪೀಠಿಕೆ? ಅದಕ್ಕೆ ಕಾರಣ ಏನು? ಯಾಕೆ ಅಂತಂದರೆ ಹಾಸನ ಜಿಲ್ಲೆ, ನಮ್ಮ ಊರಿನ ಬಗ್ಗೆ ಭಾಳ ಗಂಭೀರವಾದ ವಿಚಾರಗಳನ್ನು ತಗೊಂಡು ಇತ್ತೀಚೆಗೆ ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಮಾತಾಡಲೇಬೇಕಾದಂಥ ಸಂಗತಿ. 50,000 ರೈತ ಕುಟುಂಬಗಳು ಬೀದಿ ಪಾಲಾಗ್ತವೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, 50,000ಕ್ಕೂ ಹೆಚ್ಚು ಕುಟುಂಬಗಳು, ರೈತ ಕುಟುಂಬಗಳು ಬೀದಿ ಪಾಲಾಗ್ತವೆ. ಇದಕ್ಕಿಂತ ದೊಡ್ಡ ವಿಷಯ ಬೇರೆ ಯಾವುದಾದ್ರು ಇದೆಯಾ? ಅದೇನು ಹೇಳ್ತಾ ಹೋಗಿದ್ದಾರೆ ಬಿ ಶಿವರಾಮ್ ಅವರು? ಅರಣ್ಯ ಇಲಾಖೆ ಮಾಡಿರ್ತಕ್ಕಂಥ ಎಡವಟ್ಟೇನು, ಕಂದಾಯ ಇಲಾಖೆ ಮಾಡಿರ್ತಕ್ಕಂಥ ಎಡವಟ್ಟೇನು, ಕಾಲಾನುಕಾಲಕ್ಕೆ ಬದಲಾವಣೆ ಆಗದೆ ಹೋದರೆ, ಆಡಳಿತ ಯಂತ್ರ ಚುರುಕಾಗದೆ ಹೋದರೆ ಆಗ್ತಕ್ಕಂಥ ಸಮಸ್ಯೆಗಳೇನು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಅದು ಕೂಡ ಈ ಕಾಲದಲ್ಲಿ ಅರ್ಥವಾಗದೇ ಇರತಕ್ಕಂಥ ವಿಚಾರಗಳು. ಈಗೇನಿದ್ರು ಕೂಡ ತುಂಬ ಭಾವನಾತ್ಮಕವಾಗಿ, ವರ್ಣರಂಜಿತವಾಗಿ ಒಂದು 10-20 ಸೆಕೆಂಡ್ ರೀಲ್ಸಲ್ಲಿ ಮುಗಿದಾಗ್ತಕ್ಕಂಥ ವಿಷಯಗಳನ್ನು ನಾವು ಈಗ ಭಾಳ ಗಂಭೀರವಾಗಿ ತಗೋಬೇಕಾದಂಥ ವಿಷಯವನ್ನು ನಮ್ಮ ಗಣಸಿ ಶಿವರಾಮ್ ಅವ್ರ ಮುಂದೆ ಇಟ್ಟಿದ್ದಾರೆ. ಅದರ ನೆಲೆಯಲ್ಲಿ ಅವರು ಅವ್ರದೇ ವಿಚಾರದಲ್ಲಿ ವಿವರಣೆ ಕೊಟ್ಟಿರೋರಿಗೆ ಹೇಳೋದಾದರೆ ಭಾಳ ಮುಖ್ಯವಾಗಿ ಸೆಕ್ಷನ್ 4 ಏನಿದು? ಸೆಕ್ಷನ್ 4 ಅವ್ರ ಮಾತಲ್ಲೇ ಕೇಳೋಣ ಬನ್ನಿ. ಸೆಕ್ಷನ್ 4 ಅಂದ್ರೆ ಏನು ಅನ್ನೋದು ಪ್ರಶ್ನೆ. ಗೋಮಾಳ ಲ್ಯಾಂಡ್ ನೋಟಿಫೈಡ್ ಆಸ್ ಫಾರೆಸ್ಟ್ ಅಂಡರ್ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಆಸ್ ಪರ್ ಸೆಕ್ಷನ್ 4. ಇದು ಸೆಕ್ಷನ್ 4. ಈ ಸೆಕ್ಷನ್ 4 ಮುಖಾಂತರ ರೈತರನ್ನ ಗುಡ ಎಬ್ಸೋದಕ್ಕೆ ಹೊರಟಿದೆ ನಮ್ಮ ಸರ್ಕಾರ. ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ಅಭಯ ಕೂಡ ಇದೆ. ಸುಪ್ರೀಂ ಕೋರ್ಟ್ದೇನು ತಪ್ಪಿಲ್ಲ. ಯಾಕೆ ಅಂತಂದರೆ ಅರಣ್ಯವನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಬಂದಾಗ ಅದರ ತೀರ್ಪನ್ನು ಅದು ಕೊಟ್ಟಿದೆ, ಅದು ನ್ಯಾಯಸಮ್ಮತವಾದ್ದು ಕೂಡ. ಆದರೆ ಎಕ್ಸಿಕ್ಯೂಷನ್ ಪಾರ್ಟಿಗೆ ಬಂದಾಗ, ಯಾಕೆ ಅಂತಂದರೆ ಬಿ ಶಿವರಾಮ್ ಅವರು ಯಾಕೆ ಅಷ್ಟೊಂದು ಗಟ್ಟಿಯಾಗಿ ಮಾತಾಡ್ತಿದ್ದಾರೆ ಅಂತಂದರೆ ಅವರು ಪರ್ಟಿಕ್ಯುಲರ್ ಆಗಿ 2 ಕೇಸ್ಗಳನ್ನು ಮುಂದೆ ಇಟ್ಟು ವಿವರಣೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀಲಗಿರಿ ಕಾವಲಿನಲ್ಲಿ 4,480 ಎಕರೆ. ಎರಡನೇದಾಗಿ ಅತ್ತಿಗುಂಡ ಕಾವಲು ಸರ್ವೆ ನಂಬರ್ 1, 2, 3, ಬೂಚನಹಳ್ಳಿ ಕಾವಲು ಸರ್ವೆ ನಂಬರ್ 12, 13, ಒಟ್ಟು 1,203 ಎಕರೆ. ಇವೆರಡು ಉದಾಹರಣೆಗಳನ್ನು ನಮ್ಮ ಮುಂದೆ ಇಟ್ಟು ಭಾಳ ಗಂಭೀರವಾಗಿ ಮಾತಾಡಿದ್ದಾರೆ. ಇವೆರಡೂ ಕೇಸ್ಗಳಿಗೆ, ಈ ಕಾವಲುಗಳಿದಾವಲ್ಲ, ಈ ಕಾವಲುಗಳ ಬಗ್ಗೆ ಏನಂತ ಹೇಳಿದ್ದಾರೆ ಅದನ್ನು ಕೇಳೋಣಂತೆ ಬನ್ನಿ. ಕೆಲವು ಪ್ರದೇಶಗಳನ್ನ ಅಮೃತ್ ಮಾಲ್ ಕಾವಲ್ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಆ ಅಮೃತ್ ಮಾಲ್ ಕಾವಲುಗಳು ಗೋಮಾಳಗಳು. ಅವನ್ನ ಬಹಳ ಹಿಂದೆ ಮಹಾರಾಜರ ಕಾಲದಲ್ಲಿ ಅರಣ್ಯ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಿದ್ದಾರೆ, ಫಾರೆಸ್ಟ್ ಅಂತ. ಆದ್ರೆ ಅವಕ್ಕೆ ಅರಣ್ಯದ ಗುಣಲಕ್ಷಣಗಳು ಇದೆಯಾ ಅಂತೇಳಿ ಗುರುತಿಸ್ತಿಲ್ಲ. ನೋಟಿಫೈಡ್ ಆಸ್ ಫಾರೆಸ್ಟ್. ತಾಜಾ ಉದಾಹರಣೆ ಇಲ್ಲಿ ಕೊಟ್ಬಿಟ್ಟಿದ್ದೀನಿ. ಅಮೃತ್ ಮಾಲ್ ನೋಡಿ, ಇದು ನೀಲಗಿರಿ ಕಾವಲು. ಇಟ್ ಈಸ್ ನೋಟಿಫೈಡ್ ಇನ್ ಆಸ್ ಫಾರೆಸ್ಟ್ ಇನ್ 1928. ದೆನ್ ಮಹಾರಾಜ ಅದು ಪರಿಪೂರ್ಣವಾದ ಗೋಮಾಳ ಅವತ್ತು ಘೋಷಣೆ ಮಾಡಿದ್ರು. ಇದು ಟೆಕ್ನಿಕಲ್ ಆಗಿ ನಾವು ಅಬ್ಸರ್ವ್ ಮಾಡ್ಕೋಬೇಕಾಯ್ತು, ರೈತರ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ಹೀಗೆ 1928 ಮತ್ತು 1937ರಲ್ಲಿ ಆಗಿನ ಕಾಲದಲ್ಲಿ, ಸ್ವತಂತ್ರ ಪೂರ್ವ ಕಾಲದಲ್ಲಿ ನೋಟಿಫಿಕೇಶನ್ ಆದಂತಹ ಅರಣ್ಯ ಪ್ರದೇಶ ಅಂತೇಳಿ, ಆ ಕಾಲದಿಂದ ಈಗ 2025ನೇ ಇಸ್ವಿ ತನಕ ಕೂಡ ಯಾವ್ಯಾವ ಬದಲಾವಣೆನೂ ಕಾಣದೇನೆ
ರೈತರನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸ್ತಕ್ಕಂಥ ನಮ್ಮ ನಡೆಗಳನ್ನು ಗಂಭೀರವಾಗಿ ನಮ್ಮ ಮುಂದೆ ಬಿಚ್ಚಿಡ್ತಾ ಹೋಗಿದ್ದಾರೆ ಗಣೇಶ ಶಿವರಾಮ್ ಅವರು. ನಾವಿಲ್ಲಿ ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು, ಇನ್ನೂ ಕೂಡ ಶಿವರಾಮ್ ಪ್ರಕಾರನೇ 36 ಜಾಗಗಳು ಹಾಸನ ಜಿಲ್ಲೆಯಲ್ಲಿ 36 ಈ ರೀತಿಯ ಕಾವಲುಗಳು ಪ್ರದೇಶಗಳು ಈ ಥರದವು 50,000ಕ್ಕೂ ಹೆಚ್ಚು ರೈತ ಕುಟುಂಬಗಳು ಇದರಿಂದ ಎಫೆಕ್ಟ್ ಆಗ್ತವೆ. ಆ ಕಾಲದಲ್ಲೇನೋ ಅದನ್ನು ಅಮೃತ ಮಹಲ್ ಕಾವಲ್ ಅಂತಂದ್ರು, ನೀಲಗಿರಿ ಕಾವಲ್ ಅಂತಂದ್ರು, ಈ ಕಾವಲುಗಳನ್ನಾಗಿ ಮಾಡಿದ್ರು. ಆ ನಂತರದಲ್ಲಿ ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಗೋಮಾಳ ಅಂತಲೇ ಅದು ಗುರುತಿಸ್ಕೊಂತ ಬಂದಿದೆ. ಅದು ಆ ಗೋಮಾಳ ಅಂತ ಗುರುತಿಸ್ಕೊಂಡು ಬಂದಾಗ ಇವರ ಕಾಲದಲ್ಲಿ ಅಂದರೆ ಫಾರಂ 50ಯ ಕಾಲದಲ್ಲಿ ಇವರ ಕಾಲದಲ್ಲೇ ಇವರ ಶಾಸಕರಾಗಿದ್ದ ಅವಧಿಯಲ್ಲೇ AC ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. AC ಭಾಳ ಪ್ರಮುಖವಾದ ಪಾತ್ರ ವಹಿಸ್ತಾರೆ. ಅದಕ್ಕೆ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥವ್ರು ಅವರು ಈ ಮುಖಾಂತರ ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ, ಈ ಜಾಗವನ್ನು ರೈತರಿಗೆ ಅಕ್ರಮ ಸಕ್ರಮ ಆಗಿರುತ್ತೆ ಬಗರುಕುಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ರೈತರಿಗೆ ಅಲಾಟ್ ಮಾಡ್ಬೋದು, ಇದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಹೇಳ್ತಾರೆ. ಸೊ ಅದರ ಆಧಾರದ ಮೇಲೇ 50,000 ಕುಟುಂಬಗಳಿಗೆ ಈ ಜಾಗಗಳನ್ನು ಮಂಜೂರು ಮಾಡಿದ್ದಾರೆ. ಈಗೇನಾಗಿದೆ, ಸೆಕ್ಷನ್ 4 ಅಂತ ಹೇಳ್ಬಿಟ್ಟು ಒಂದು ವಿಶೇಷ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಒಬ್ಬ ವಿಶೇಷ ಅಧಿಕಾರಿಯನ್ನು ಕೂಡ ಅದಕ್ಕೆ ನೇಮಿಸಿ ಅರಣ್ಯ ಭೂಮಿಯನ್ನು ಹೆಚ್ಚು ಮಾಡಿ ಅಂತ ಯಾವ ಆಧಾರದ ಮೇಲೆ ಹೇಳ್ತಿದ್ದಾರೆ ಅಂತಂದರೆ ಅವರು ಅದೇ 1928 ಮತ್ತು 1937 ಈ ರೀತಿ ಸ್ವತಂತ್ರ ಪೂರ್ವದಲ್ಲೇ ನೋಟಿಫಿಕೇಶನ್ ಆದಂಥವು. ಆ ನಂತರದಲ್ಲಿ ಅವೆಲ್ಲ ಅರಣ್ಯಕ್ಕೆ ಇರಬೇಕಾದಂಥ ಗುಣಲಕ್ಷಣಗಳು ಅವಕ್ಕಿದ್ದುವ. ಆಗ ಅಂತಂದರೆ ಕೃಷಿ ಭೂಮಿ ಯಥೇಚ್ಛವಾಗಿತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಹೆಚ್ಚಾಗಿ ಕೃಷಿ ಭೂಮಿ ಕಡಿಮೆ ಆಗ್ತಿರ್ತಕ್ಕಂಥ ಸಮಯದಲ್ಲಿ ನಾವು 1928 ಮತ್ತು 37 ಆ ನೋಟಿಫಿಕೇಶನ್ ಮುಖಾಂತರ ನಾವೇನಾದ್ರು ಕೆಲಸ ಮಾಡೋಕ್ಕೆ ಹೋದರೆ ಸಾಧ್ಯ ಆಗುತ್ತಾ? ರೈತರ ವಿಚಾರವಾಗಿ ಭಾಳ ಗಂಭೀರವಾದ ವಿಚಾರ. ಗಣೇಶ ಶಿವರಾಮ್ ಅವರು ಇವಾಗ ಬೇಲೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಈಗ ಸೋತಿದ್ದಾರೆ. ಅಧಿಕೃತವಾಗಿ ಈಗ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಪಕ್ಷ, ಅದರಲ್ಲಿ ಅವರು ಗುರುತಿಸ್ಕೊಂಡಿದ್ದಾರೆ. ಮೊದಲಿಂದಲೂ ಕೂಡ ಅವರು ಕಾಂಗ್ರೆಸ್ಸಿಗರಾಗಿ ಇದ್ದಾರೆ. ಅವರಲ್ಲಿ ಇದು ಮೆಚ್ಚಬೇಕಾದ ಒಂದು ಗುಣ ಏನು ಅಂತಂದರೆ, ರೈತರ ವಿಚಾರ ಅಂತ ಬಂದಾಗ ನಾನು ಪ್ರತಿನಿಧಿಸ್ತಕ್ಕಂಥ ಸರ್ಕಾರದ ವಿರುದ್ಧ ಕೂಡ ನಾನು ಮಾತನಾಡಬಲ್ಲೆ ಅನ್ನೋ ಅವರ ಎದೆಗಾರಿಕೆ ಇದೆಯಲ್ಲ, ಅದು ಇದೇ ಮೊದಲನೇ ಬಾರಿಗೆಲ್ಲ. ಕಳೆದ ವರ್ಷ ಕೂಡ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾತಾಡಿ ನೋಟಿಸ್ ಕೂಡ ಅವರಿಗೆ ಸಲುವಾಗಿತ್ತು. ಈ ಥರದ್ದೆಲ್ಲ ಸಾಕಷ್ಟು ವಿಚಾರಗಳು. ಅದು ಹಿಂದೆ ಕೂಡ ಭಾಳ ಬಂಡಾಯ ಯಾವಾಗ ಶ್ರೀಕಂಠಯ್ಯ ಮತ್ತು ಪುಟ್ಟಸ್ವಾಮಿಯವರ ಕಾಲದಲ್ಲಂತೂ ಹೈಕಮಾಂಡ್ ವಿರುದ್ಧನೇ ಸಿಡಿದೆದ್ದು ನಿಂತಹ ಧೀಮಂತ ರಾಜಕಾರಣಿ ಬಿ ಶಿವರಾಮ್. ಇದ್ರ ಬಗ್ಗೆ ಒಂದಷ್ಟು ಮೆಚ್ಚುಗೆ ಮಾತು ಜಾಸ್ತಿ ಆಯಿತು ಅಂತ ಅನ್ಸ್ಬೋದು. ಆದರೆ ಅನಿವಾರ್ಯ, ಒಳ್ಳೆಯ ಕೆಲಸ ಮಾಡೋದಕ್ಕೆ ಅಂತ ಯಾರು ಹೊರಟಾಗ ಒಬ್ಬ ಪತ್ರಕರ್ತರಾಗಿ ನಾವು ಮಾಡಬೇಕಾದಂಥ ದೊಡ್ಡ ಜವಾಬ್ದಾರಿ ಕೆಲಸ ಅಂತಂದರೆ ರೈತರ ಪರವಾಗಿ ದನ್ನಿತಿರ್ತಕ್ಕಂಥ ಒಬ್ಬ ರಾಜಕಾರಣಿಯನ್ನು ನಾವು ಮುನ್ನೆಲೆಗೆ ತಂದು ಚರ್ಚೆ ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೂಡ ಹಿರಿಯ ರಾಜಕಾರಣಿ 89ರಲ್ಲಿ ಮೊದಲನೇ ಬಾರಿ ಶಾಸಕರಾಗ್ತಾರವರು. 89ರಿಂದ 4 ಬಾರಿಗೆ ಸತತವಾಗಿ ಆಯ್ಕೆ ಆಗ್ತಾ ಹೋಗ್ತಾರೆ. ಅದರಲ್ಲಿ ಒಮ್ಮೆ ಇಂಡಿಪೆಂಡೆಂಟ್ ಆಗಿ ಕೂಡ ಆಗಿ ಗೆಲ್ತಾರೆ ಅವರು. ಅಂತಹ ಶಕ್ತ ರಾಜಕಾರಣಿ ಇವತ್ತು ರೈತರ ಸಮಸ್ಯೆಯನ್ನು ಅಂದರೆ ತುಂಬ ಹೋಮ್ವರ್ಕ್ ಸಮೇತ ಸುಮ್ಮನೆ ಬಂದು ಬಾಯಿ ಮಾತಲ್ಲಿ ಕೂತು ಅವ್ರು ಮಾತಾಡಿಲ್ಲ. ಕಂಪ್ಲೀಟಾಗಿ ನಮ್ಮ ಮುಂದೆ ಸಾಕಷ್ಟು ದಾಖಲೆಗಳು ಸುಪ್ರೀಂ ಕೋರ್ಟ್ ಆರ್ಡರಿಂದ ಹಿಡಿದು ಯಾವ್ಯಾವ ಕಾಲದಲ್ಲಿ ಎಷ್ಟೆಷ್ಟು ಎಕರೆ ಜಾಗ ಇದೆ, ಎಷ್ಟು ಜನ ರೈತರು ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮುಂದೆ ಕೂತು ಮಾತಾಡಿ ನಮಗೆ ಮನವರಿಕೆ ಮಾಡೋ ರೀತಿ ಹೇಳ್ತಾ ಇದ್ದಾರೆ. ಜನಕ್ಕೆ ಅರ್ಥ ಆಗ್ತಾ ಇದೆ ಈಗೆಲ್ಲ. ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ಈಗ ಅದು ಕೆಲಸ ಯಾರ್ದು, ಅದು ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಯಾರೇ ಇರಲಿ, ಆದರೆ ಕಾಲಾನುಕಾಲಕ್ಕೆ ಬಂದಂಥ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ವಾ. ಈಗ ಸುಪ್ರೀಂ ಕೋರ್ಟಿಂದ ಅಧಿಕೃತವಾಗಿ ಆದೇಶ ಬಂದಿದೆ. ಆಯಿತು, ಕೊನೆಗೆ ಎಲ್ಲಿಗೆ ಹೋಯ್ತು ಅಂತಂದರೆ 2022ನೇ ಇಸ್ವಿಯಲ್ಲಿ ಎಲ್ಲಿದೆಯಪ್ಪ ಅರಣ್ಯ ಪ್ರದೇಶ ಅದನ್ನದು ಗುರುತು ಮಾಡಿ ಅಂತೇಳಿ ಆದೇಶ ಆಗುತ್ತೆ. ಅದು 2022ನೇ ಇಸ್ವಿಯಲ್ಲಿ ಆ ವಿಶೇಷ ಅಧಿಕಾರಿ ಹಾಸನದ DFOಗೆ ಲೆಟ್ರ್ ಬರೀತಾರೆ. ಆ 2022ರಲ್ಲಿ ಅವರು ಹಾಸನದ DFOಗೆ ಲೆಟ್ರ್ ಬರೆದಾದ ನಂತರನೂ ಕೂಡ ಯಾವುದೇ ರೀತಿಯ ಅಂದರೆ ಅರಣ್ಯ ಭೂಮಿಯನ್ನು ಗುರುತಿಸಪ್ಪ ಎಲ್ಲಿದೆ ಅಂತ ಹೇಳಿ, ಆದರೂ ಕೂಡ ಇವರು ಎಲ್ಲೂ ಕೂಡ ಅರಣ್ಯ ಭೂಮಿಯನ್ನು ಇದು ನಮ್ಮದು ಅಂತೇಳಿ ಗುರುತಿಸೋಕ್ಕೆ ಸಾಧ್ಯ ಆಗಿಲ್ಲ. ಅರಣ್ಯ ಇಲಾಖೆಯ ಲೋಪ ಇದರಲ್ಲಿ ಭಾಳ ಎದ್ದು ಕಾಣುತ್ತೆ. ಅರಣ್ಯ ಇಲಾಖೆ ಜೊತೆಗೇನೆ ನಾವು ಗಣೇಶ ಶಿವರಾಮ್ ಅವರ ನೋಟದ ಮುಖಾಂತರ ನೋಡೋದಾದರೆ ಇಲ್ಲಿ ನಾವು ಮತ್ತೆ ಮಾತಾಡಬೇಕಾಗಿರ್ತಕ್ಕಂಥದ್ದು ಜನಪ್ರತಿನಿಧಿಗಳ ಬಗ್ಗೆ. ಅದು ಉದಳಿ ಸುರೇಶ್ BJP ಅವರಾಗಿರ್ಬೋದು, ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಬೇರೆ ಪಕ್ಷದ ರಾಜಕಾರಣಿಗಳಿಗಿರ್ಬೋದು, ಅರಸೀಕೆರೆಯಲ್ಲಿ ಅವರೇ ಈಗ ಮಿನಿಸ್ಟರ್ ಆಗಬೇಕು ಅಂತ ಓಡಾಡ್ತಾ ಇರ್ತಕ್ಕಂಥ ಶಿವಲಿಂಗೇಗೌಡರಾಗಿರ್ಬೋದು, ಇವರೆಲ್ಲರೂ ಕೂಡ ಶಿವರಾಮ್ ಅವರ ಮಾತನ್ನು ಪಕ್ಷಾತೀತವಾಗಿ ಗಂಭೀರವಾಗಿ ತಗೋಬೇಕಾದಂಥ ಅನಿವಾರ್ಯತೆ ಈ ಕಾಲದಲ್ಲಿದೆ. 3 ತಿಂಗಳಿಗೊಂದ್ಸರಿ ಶಿವರಾಮ್ ಅವರು ಹೇಳ್ತಾರೆ, 3 ತಿಂಗಳಿಗೊಂದ್ಸರಿ KDP ಮೀಟಿಂಗ್ ಆಗುತ್ತೆ. KDP ಮೀಟಿಂಗಲ್ಲಿ ವಿಷಯ ಗಂಭೀರವಾಗಿ ಚರ್ಚೆ ಆಗಬೇಕು. ಯಾಕೆ ಯಾರೇನು ಮಾತಾಡ್ತಾ, ಯಾಕೆ ಇದನ್ನು ಮಾತಾಡ್ತಾ ಇಲ್ಲ, ಇಂಥ ವಿಚಾರಗಳನ್ನು ಬಿಟ್ಟು ಬೇರೆ ಏನೆಲ್ಲ ವಿಚಾರಗಳನ್ನೆಲ್ಲ ಮಾತಾಡ್ತಿದಾರಲ್ಲ. 50,000 ರೈತ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ವಾತಾವರಣ ಇದ್ದರೂ ಕೂಡ ಯಾಕೆ ಕಣ್ಮುಚ್ಕೊಂಡು ಕೂತಿದ್ದಾರೆ? ಅವರು ವಿಶೇಷವಾಗಿ ಉಲ್ಲೇಖ ಮಾಡಿ ಹೇಳ್ತಾರೆ, ಅಡವಿ ಬಂಟೇನಹಳ್ಳಿ ಅಂತಕ್ಕಂಥದ್ದು 100 ವರ್ಷ ಅಥವಾ 200 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರತಕ್ಕಂಥ ಒಂದು ಗ್ರಾಮ. ಅದು ಅಡವಿ ಬಂಟೇನಹಳ್ಳಿ ಅಂತ ಹೆಸರೇ ಅಡವಿ ಬಂಟೇನಹಳ್ಳಿ. ಅಲ್ಲಿ ರೈತರು
ಅರಣ್ಯದ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಹುಲ್ಲುಗಾವಲು ಪ್ರದೇಶ ಮತ್ತು ಅಲ್ಲಿರ್ತಕ್ಕಂಥ ಕುರ್ಚಲು ಕಾಡಿನ ಜೊತೆಗೆ ಹೊಂದಿಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅಡವಿ ಬಟ್ಟೆನಲ್ಲಿ ರೈತರಿಗೆ ಇವತ್ತು ಕೂಡ ಅರಣ್ಯ ಇಲಾಖೆಯ ಕುರಿಗಳ ತಪ್ಪಿಲ್ಲ. ಅರಣ್ಯ ಇಲಾಖೆಗೆ ಸಾಕಷ್ಟು ಗೊಂದಲಗಳಿದ್ದಾವೆ. ಅರಣ್ಯ ಇಲಾಖೆ ಜೊತೆಗೆ ಕಂದಾಯ ಇಲಾಖೆಗೂ ಸಾಕಷ್ಟು ಗೊಂದಲಗಳಿದ್ದಾವೆ. ಯಾವುದು ಕಂದಾಯ ಇಲಾಖೆಯ ಜಾಗ, ಯಾವುದು ಅರಣ್ಯ ಇಲಾಖೆಯ ಜಾಗ, ಏನು ಮಾಡ್ಬೇಕು ಇದರ ಬಗ್ಗೆ? ಸದ್ಯಕ್ಕಂತೂ ಒಂದು ಆಶಾವಾದ ಏನು ಅಂತಂದರೆ ಫಾರಂ 50 ಬಗ್ಗೆ ಅವರು ಮಾತಾಡಿದ್ದಾರೆ. ಫಾರಂ 53, 57 ಬಗ್ಗೆ ಮುಂದೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ರೈತರ ಬಗ್ಗೆ ಭಾಳ ಒಂದು ಗಟ್ಟಿಯಾದ ದನಿ ನಮ್ಮ ಜಿಲ್ಲೆಯಿಂದ ಹೊರಹೊಮ್ತಾ ಇದೆ. ಅವರ ಮಾತನ್ನು ಅವರದೇ ಪಕ್ಷದಾದಂಥ ಕೃಷ್ಣ ಬೈರೇಗೌಡರು ಹಾಸನದ ಉಸ್ತುವಾರಿ ಸಚಿವರು ಕೂಡ ಹೌದು, ಹಾಗೆ ಕಂದಾಯ ಸಚಿವರು ಕೂಡ ಹೌದು. ಗಣಸಿ ಶಿವರಾಮ್ ಅವರು ಎತ್ತಿರ್ತಕ್ಕಂಥ ಈ ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು 50,000 ರೈತ ಕುಟುಂಬಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚೆಚ್ಚು ಚರ್ಚೆ ಆಗಲಿ, ಗಂಭೀರವಾಗಿ ಈ ನಿಟ್ಟಿನಲ್ಲಿ ಕೆಲಸ ಆಗಿ ರೈತರಿಗೆ ನ್ಯಾಯ ಸಿಗುವಂತಾಗಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.